ಅವರು ಟಫ್ನೆಸ್ ತೋರಿಸಿಲ್ಲ. ಸೊ ಅವ್ರದ್ದು ಅದರ ಸಲುವಾಗಿ ಕೆಲವು ಜನ ಬಹಳ ನಿಷ್ಕಾಲಿತನ ತೋರಿಸಿದ್ದಾರೆ ಡ್ಯೂಟಿ ಮಾಡುವಾಗ. ಅದರ ಸಲುವಾಗಿ ಘಟನೆ ಇದು ಜರುಗಿಸಿದೆ. ರಿಕ್ರೂಟ್ಮೆಂಟ್ ಈಗ ಆಗದ್ದೆ ಕಲ್ಯಾಣ ಕರ್ನಾಟಕದು ಕೂಡ 400 ರಿಕ್ರೂಟ್ಮೆಂಟ್ ಆಗದ್ದೆ, 867 ಆಗದ್ದೆ. ಆದರೆ ಟೈಮ್ ಹಿಡಿತದೆ. ಸೋಮವಾರ ರಿಕ್ರೂಟ್ಮೆಂಟ್ ಇದು ಆಗದ್ದೆ, ನೋಟಿಫಿಕೇಶನ್ ಆಗ್ಬೋದು, ಅವರು ಅನೌನ್ಸ್ ಮಾಡ್ಬೋದು. ಕಲ್ಯಾಣ ಕರ್ನಾಟಕದು 400 ಸುಮಾರು ಅದು ಪೋಸ್ಟ್ ಇದೆ. ಸೊ ಅದು ಆಗದ್ದೆ, ಆದರೆ ಟೈಮ್ ಹಿಡಿದಿದೆ. ನಾವು ಸರ್ವಿಸ್ ಒಂದು ಮಾಡಿದ್ದೀವಿ. ಈಗ ನಾವು ಈ ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಒತ್ತು ನಾವು ಕೊಡಬೇಕು ನಮ್ಮ ಎಲ್ಲ ಪ್ರಿಸನ್ಸ್ನಲ್ಲಿ, ಕರ್ನಾಟಕ ಪ್ರಿಸನ್ಸ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಕೆಲವು ನಿರ್ದೇಶಗಳು ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ನಾವು ಬಹಳ ಕಡೆ ಹೋಗಿ ಪ್ರಿಸನ್ ನಾನು ವಿಸಿಟ್ ಮಾಡಿದ್ದೇನೆ, ಅಲ್ಲೇ ನಾವು ಹೋಲಿಸಿದರೆ ನಾವು ಕರ್ನಾಟಕದ ಪ್ರಿಸನ್ಗಳು ಸ್ವಲ್ಪ ಕರೆಕ್ಷನಲ್ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಲ್ಲಿ ಕೊರತೆ ಇದೆ. ಸೊ ಅದು ಕೂಡ ನಾವು ಈಗ ಹೇಳಿದ್ದೀವಿ. ಮತ್ತು ನಾವು ಸೆಕ್ಯೂರಿಟಿ ಹೆಚ್ಚಿಸಲಿಕ್ಕೆ ಅದು ಕೆಲವು ನಿರ್ದೇಶ ಕೊಟ್ಟಿದ್ದೀವಿ. ಸೊ ಇದು ಮಾಡಿಕೊಂಡು ನಾವು ಇದು ಬಂದಿದ್ದೀವಿ. ಈ ರೀತಿ ಘಟನೆ ಆಗಬಾರ್ದು ಮತ್ತು ಆಗಬಾರ್ದಾಗಿತ್ತು. ಆದರೆ ಯಾರು ಈಗ ಇದು ಆಗಿದೆ. ಸೊ ನಾವು ಅದಕ್ಕೆ ಈಗ ಪನಿಷ್ಮೆಂಟ್ ನಾವು ಅವ್ರದ್ದು ಒಂದು ಸಸ್ಪೆನ್ಷನ್ಲಿ 8 ಜನ ಇದ್ದಾರೆ. ಮತ್ತು ಇನ್ನೊಬ್ಬರು ನಾವು ನೈಟ್ ರೌಂಡ್ ಆಫೀಸರ್ ಬಗ್ಗೆ ವಿಚಾರಣೆ ಮಾಡಿದ್ದೆ, ಅವರಿಗೆ ಕೂಡ ನಾವಿಗೆ ಅದು ಸರಿಯಾಗಿ ಮಾಡಿಲ್ಲ. ಸೊ ಯಾವ್ಯಾವ ಕ್ರಮ ತೊಗೊಳ್ಬೇಕು ಅದು ನಾವು ತೊಗೊಳ್ತೀವಿ. ಆದರೆ ಒಂದು ವ್ಯವಸ್ಥೆ ಅದು ಇನ್ನೂ ಸರಿಪಡಿಸಬೇಕು. ಅಲ್ಲ ನೋಡಿ, ನಾವು ನೋಡಿದ್ವಿ ಪ್ರತಿ ವರ್ಷ ನಾವು ಈ 16 ವರ್ಷ ಆದರೂ ಡೇಟಾ ತೊಗೊಂಡಿದ್ದೀವಿ. 2008ಇಂದ ಇನ್ನೂವರೆಗೆ 2026ವರೆಗೆ. ಸೊ ಪ್ರತಿ ವರ್ಷ ಏನಿದೆ ಕಿ ಫರಾರಿ ಇದು ಕೈದಿಗಳು 10, 12, 15, 16 ಆ ರೀತಿ ಇದು ಪ್ರತಿ ವರ್ಷ ಇದು ಆಗ್ತಾ ಇರ್ತದೆ. ಆದರೆ ನಾವು ಹೇಳೋದಿಲ್ಲ ಆದರೆ ಕಲಬುರಗಿಯಿಂದ ಆಗಿದ್ದೆ, ಅದು ನಮಗೆ ಕಲಬುರಗಿನ ಆಗದ್ದೆ, ಅದು ಇಲ್ಲ. ಅದು ಈ ಬಳ್ಳಾರಿಯಿಂದ ಕೂಡ ಆಗದ್ದೆ, ಗೋಕಾಕಿಂದ ಕೂಡ ಆಗದ್ದೆ, ಬೆಳಗಾವಿಯಿಂದ ಕೂಡ ಆಗದ್ದೆ. ಸೊ ಅದು ಎಲ್ಲ ಕಡೆದು ಇರ್ತದೆ. ಆದರೆ ನಾವು ಎಲ್ಲ ಕಡೆ ವ್ಯವಸ್ಥೆ ಸರಿಪಡಿಸಬೇಕು. ಮಾತ್ರ ಈ ಕಲಬುರಗಿದು ಸಮಸ್ಯೆ ಇಲ್ಲ. ಮತ್ತು ಗಾಂಜಾ ಇದು ಹೇಳ್ತೀರಾ, ಇಲ್ಲಿ ಆ ಟೈಮಿಂದು ಆಗಿತ್ತು, ನಾವು ಕ್ರಮ ನಾವು ತೊಗೊಂಡಿದ್ದೀವಿ. ಜಾನ್ವರಿಲಿ ಒಂದು ಘಟನೆ ಆಗಿತ್ತು. CS ಏನಿದ್ದಾರೆ ಇನ್ನೂ ಅವರಿಗೆ ನಾವು ಯಾವ ಕಡೆ ಮರು ನೇಮಕ ನಾವು ಮಾಡಿಲ್ಲ. ಮತ್ತು ನಾವು ಆ್ಯಕ್ಚುಲಿ ಸಸ್ಪೆನ್ಷನ್ ರಿಕಮೆಂಡ್ ಮಾಡಿದ್ವಿ. ಈಗ ಗೌರ್ಮೆಂಟ್ ಕಡೆ ಇನ್ನೂ ಅದು ಪೆಂಡಿಂಗ್ ಇದೆ, ಪ್ರಪೋಸಲ್ ಏನಿದೆ. ಮತ್ತು ಅವ್ರ ಮೇಲೆ ಡಿ ಸಲುವಾಗಿ ನಾವು ರಿಕಮೆಂಡ್ ಮಾಡಿದ್ವಿ. ಸೊ ಆ ಟೈಮ್ಗೆ ಕೂಡ ಯಾರ್ದು ಲೋಪದೋಷಗಳು ಇತ್ತು, ನಾವು ಇದು ಮಾಡಿದ್ವಿ. ಮತ್ತು ಆ ನಂತರ ಯಾವುದು ಘಟನೆ ಗಾಂಜಾದು ಅಥವಾ ಇದು ಆಗಿಲ್ಲ. ನಮ್ಮ ಪ್ರಕಾರ ಜನವರಿ ನಂತರ ಆ ಘಟನೆ ಆಗಿಲ್ಲ. ಆದರೆ ಇಲ್ಲಿ ಏನಿದೆ ನಮಗೆ ಅನ್ನಿಸಿದೆ, ಅವರು ಸುಪ್ರೀಂ ಕೂಡ ಅಷ್ಟು ಸ್ವಲ್ಪ ಇನ್ನೂ ಅವರು ಟಫ್ ಇರಬೇಕಾಗಿತ್ತು. ಅವರು ಟಫ್ನೆಸ್ ತೋರಿಸಿಲ್ಲ. ಸೊ ಅವ್ರದ್ದು ಅದರ ಸಲುವಾಗಿ ಕೆಲವು ಜನ ಬಹಳ ನಿಷ್ಕಾಲಿತನ ತೋರಿಸಿದ್ದಾರೆ ಡ್ಯೂಟಿ ಮಾಡುವಾಗ. ಅದರ ಸಲುವಾಗಿ ಘಟನೆ ಇದು ಜರುಗಿಸಿದೆ. ಸೊ ನಾವು ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ಪರ್ಮನೆಂಟ್ ಹಾಗೆ ಯಾರು ಇರಬೇಕು. ಸೊ ಅದು ಸಮಸ್ಯೆನೇ ಆಗ್ತದೆ. ಆ ಘಟನೆ ಸಲುವಾಗಿ ಇದು ಪರ್ಮನೆಂಟ್ ಹಾಗೆ ನಾವು ಸುರೇಶಿಗೆ ಕಲಿಸಿದ್ದೀವಿ. ಆದರೆ ಅವರು ಕೂಡ ಆ್ಯಬ್ಸೆಂಟ್ ಆಗಿಬಿಟ್ರು 4 ತಿಂಗಳೇನಿದೆ. ಸೊ ಅದು ಒಂದು ಕೆಲವು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇಲ್ಲಿ ಆಗಿದೆ. ಈಗ ನಾವು ಕೃಷ್ಣ ಕುಮಾರ್ಗೆ ನಾವು ಕಲಿಸಿದ್ವಿ. ಏನಾಗತ್ತೆ, ಕಲಬುರಗಿದು ಒಂದು ನಮ್ಮ ಎಲ್ಲ ಇಲಾಖೆಯಲ್ಲಿ ಯಾರು ಸೌತ್ ಕರ್ನಾಟಕದವರು ಇರ್ತಾರೆ, ಈ ಕಡೆಯವರು ಕೆಲಸ ಮಾಡೋಕ್ಕೆ ಅವರು ಇಷ್ಟಪಡೋದಿಲ್ಲ. ಅವ್ರಿಗೆ ಯಾವ ಕಡೆ ಬ್ಯಾಂಗ್ಳೂರು ಸುತ್ತಮುತ್ತನೇ ಇರಬೇಕು, ಬ್ಯಾಂಗ್ಳೂರಲ್ಲಿ ಇರಬೇಕು, ಆ ಒಂದು ಭಾವನೆ ಇಟ್ಕೊಂಡು ಅವ್ರು ಇರ್ತಾರೆ. ಸೊ ಇದೊಂದು ಸಮಸ್ಯೆ ಆಗಿದ್ದ ಕಾಮಲೆ ಕೆಲಸ ಮಾಡ್ತಾಯಿದ್ದು. ಅದು ಈ ಘಟನೆ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ. ಸೊ ಇದು ಕೂಡ ಅದನ್ನು ನಾವು ಹೇಗೆ ಸರಿಪಡಿಸಬೇಕು ನಾವು ನೋಡಬೇಕಾಗುತ್ತೆ. ಇಲ್ಲ ನೋಡಿ ರಿಕ್ರೂಟ್ಮೆಂಟ್ ಈಗ ಆಗದ್ದೆ ಕಲ್ಯಾಣ ಕರ್ನಾಟಕದು ಕೂಡ 400 ರಿಕ್ರೂಟ್ಮೆಂಟ್ ಆಗದ್ದೆ, 867 ಆಗದ್ದೆ. ಆದರೆ ಟೈಮ್ ಹಿಡಿತದೆ. ಈಗ ಎಲ್ಲ ಅವರು ಬರೋದು ಈಗ ಕನಿಷ್ಠ ಪಕ್ಷ 1.5 ವರ್ಷ 2 ವರ್ಷ ಅದು ಬೇಕು. ಈಗ ಬಹುಶಃ ಸೋಮವಾರ ರಿಕ್ರೂಟ್ಮೆಂಟ್ ಇದು ಆಗದ್ದೆ, ನೋಟಿಫಿಕೇಶನ್ ಆಗ್ಬೋದು, ಅವರು ಅನೌನ್ಸ್ ಮಾಡ್ಬೋದು. 867. ಸೊ ಕಲ್ಯಾಣ ಕರ್ನಾಟಕದು 400 ಸುಮಾರು ಅದು ಪೋಸ್ಟ್ ಇದೆ. ಸೊ ಅದು ಆಗದ್ದೆ, ಆದರೆ ಟೈಮ್ ಹಿಡಿದಿದೆ. ನಾವು ಸರ್ವಿಸ್ ಒಂದು ಮಾಡಿದ್ದೀವಿ. ಸರ್ವಿಸ್ ಮೇಲೆ ಕೂಡ ಏನಾಯಿತು ಜನ ಬರಲೇ ಇಲ್ಲ. ಈಗ ನೋಡಿ, ಈಗ 550 ಜನ ಇದ್ದರು, 220 ಜನ ಅಷ್ಟೇ ಬಂದಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಇಷ್ಟು ಸಂಬಳಕ್ಕೆ ನಾವು ಇದು ಬರೋಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಕೂಡ ಬಹಳ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇದು ಕೆಲವು ನಮ್ಮ ವ್ಯವಸ್ಥೆ ಮತ್ತು ಎಲ್ಲರೂ ಬೆಳಗಾಂ ಸಲುವಾಗಿನೇ ಇದು 220ನಲ್ಲಿ ಹೆಚ್ಚಾಗಿ ನಮಗೆ ಬೆಳಗಾಂನೇ ಬೇಕು ಕೇಳ್ತಾರೆ. ಅವರು ಯಾರು ಬ್ಯಾಂಗ್ಳೂರು ಆಗಲಿ, ಕಲಬುರಗಿ ಆಗಲಿ, ಮಡಿಕೇರಿ ಆಗಲಿ, ಹಾಸನ ಆಗಲಿ ಅದು ಆ ಕಡೆ ಹೋಗಲಿಕ್ಕೆ ಅವರು ರೆಡಿ ಇಲ್ಲ. ಅವರು ಹೆಚ್ಚಾಗಿ ಅವರು ಜನ ಎಲ್ಲ ಮರಾಠ ಲೈಟ್ ಇನ್ಫೆಂಟ್ರಿ ಅವರು ಎಲ್ಲ ಇದ್ದರು. ನಾವು ಬೆಳಗಾಂನೇ ಬೇಕು. ಸೊ ಬೇರೆ ಕೆಲವು ಆಡಳಿತಾತ್ಮಕ ಇಶ್ಯೂಸ್ ಎಲ್ಲ ಇದೆ. ಆದರೆ ನಾವು ಏನು ಇಶ್ಯೂ ಇದ್ದರೂ ಕೂಡ ಅದು ಜೈಲಿನಲ್ಲಿ ಭದ್ರತೆ ಕಾಪಾಡೋದು ಮತ್ತು ಅಲ್ಲಿ ಕೈದಿಗಳಿಗೆ ನಾವು
ಒಂದು ಒಳ್ಳೆ ವ್ಯವಸ್ಥೆ ಕೊಡೋದು ಅದು ಜವಾಬ್ದಾರಿ ಆಗುತ್ತೆ ಮತ್ತು ಅವರು ನಾವು ಮಾಡಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ